ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಮನೇಲಿ ಪನ್ನೀರನ್ನ ಹೇಗೆ ಮಾಡೋದು ಅಂತ ಬಹಳ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇದಾಗಿ ಪನ್ನೀರನ್ನ ಮಾಡೋದಕ್ಕೆ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ 3 ವರ್ಷದ ಒಳಗಿನ ಮಕ್ಕಳಿಗೆ ವಿತರಿಸುವ ಹಾಲಿನ ಪುಡಿನ ತಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ಆಗುವಷ್ಟು ಹಾಲಿನ ಪುಡಿನ ತಗೊಂಡಿದ್ದೀನಿ. ಈ 1 ಕಪ್ ಹಾಲಿನ ಪುಡಿಗೆ 4 ಕಪ್ ನೀರು ಸೇರಿಸ್ಬೇಕಾಗುತ್ತೆ. ಅದೇ ಕಪ್ಪಿನಲ್ಲಿ ಅಳತೆ ತಗೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಆಗಲೇ 2ನೇ ಕಪ್ ನೀರು ಹಾಕ್ತಾಯಿದ್ದೀನಿ. 3ನೇ ಕಪ್ ನೀರಿಗೆ ಈ ಪಾತ್ರೆಯಲ್ಲಿ ತುಂಬಿಕೊಳ್ಳುತ್ತೆ. ಅದರಿಂದ ನಾನು ಬೇರೆ ಬಾಣಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಬೇರೆ ಬಾಣಲಿಗೆ ಶಿಫ್ಟ್ ಮಾಡಿಕೊಂಡು ನಂತರ ಇನ್ನೂ 1 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ಟೋಟಲ್ 4 ಕಪ್ ನೀರಾಯಿತು. 4 ಕಪ್ ನೀರನ್ನ ಸೇರಿಸಾದ್ಮೇಲೆ ಇದನ್ನು 1 ಗಂಟೆ ಇಲ್ಲದ ಥರ ನೀಟಾಗಿ ತಿರುಗಿ ಹಾಲಿನ ಹದಕ್ಕೆ ತರಬೇಕಾಗುತ್ತೆ. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಆಗಬಾರ್ದು, ಮತ್ತು ಅದರಲ್ಲಿ 1 ಗಂಟೆ ಕೂಡ ಇರಬಾರ್ದು. ಆ ಥರ ಇದನ್ನು ನೀಟಾಗಿ ತಿರುದು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ. ನಂತರ ಸ್ಟವ್ನ ಆನ್ ಮಾಡ್ಕೋಬೇಕಾಗುತ್ತೆ. ನಂತರ ನೀರಲ್ಲಿ ಮಿಕ್ಸ್ ಮಾಡಿದಂಥ ಹಾಲಿನ ಪುಡಿನ ಒಲೆ ಮೇಲೆ ಇಡ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಾಗುತ್ತೆ. ಹಾಲು ಮೇಲ್ಗಡೆ ಹೊಕ್ಕಿ ಬಂದಾಗ ಹಾಲು ಒಡೆಯೋದಕ್ಕೆ 2 ನಿಂಬೆಹಣ್ಣು ಅಥವಾ ವಿನಿಗರ್, ಎರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿದ್ದೀನಿ. ನೋಡಿ, ನಿಂಬೆಹಣ್ಣು ಯೂಸ್ ಮಾಡುವಾಗ ಬೀಜನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಆನಂತರ ಯೂಸ್ ಮಾಡಿ. ನಿಂಬೆಹಣ್ಣು ಎಣ್ತಾ ಅದನ್ನು ಕೈ ಆಡಬೇಕಾಗುತ್ತೆ. ಯಾಕಂತ ಅಂದರೆ ಕೈ ಆಡಲಿಲ್ಲ ಅಂತಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಕಂಪ್ಲೀಟಾಗಿ 2 ನಿಂಬೆಹಣ್ಣು ಹಿಂಡಾದಮೇಲೆ ಅದು ಒಂದು ಕುದಿ ಬರ್ತಾ ಇದ್ದಂಗೆ ಹಾಲೆಲ್ಲ ಫುಲ್ಲು ಒಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ತೋರಿಸ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಒಂದು ಕುದಿ ಬರಬೇಕು. ಬಂದ ತಕ್ಷಣವೇ ಅದು ಹಾಲು ಒಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನಿಂಬೆಹಣ್ಣು ಬದಲು ಆಲ್ಟರ್ನೇಟಿವ್ ಆಗಿ ವಿನಿಗರ್ನ ಯೂಸ್ ಮಾಡ್ತೀವಿ ಅಂತಂದರೆ 2 ಸ್ಪೂನ್ ವಿನಿಗರ್ನ ಹಾಕ್ಕೋಬೇಕಾಗುತ್ತೆ. ನೀವು ಬೇಸ್ಡ್ ಆನ್ ಕನ್ಸಿಸ್ಟೆನ್ಸಿ, ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರೋ ಅಷ್ಟು ಪ್ರಮಾಣದಲ್ಲಿ ನೀವು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ಹಾಲು ಸ್ವಲ್ಪ ಒಡಿತಾನೇ ಇದೆ. ನೀವು ನಿಂಬೆಹಣ್ಣು ಹಾಕಿದ್ಮೇಲೆ ಅಥವಾ ವಿನಿಗರ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕೈ ಆಡಿಸ್ದೇ ಇರೋಂಗಿಲ್ಲ. ಯಾಕಂದರೆ ಕೈ ಆಡಿಸ್ಲಿಲ್ಲ ಅಂತಂದರೆ ಅಲ್ಲಿ ಅಂಡತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಥವಾ ಸೀದೋಗೋ ಚಾನ್ಸಸ್ ಇರುತ್ತೆ ತಳದಲ್ಲಿ. ಸೊ ಕಂಟಿನ್ಯೂಸ್ಲಿ ಕೈ ಆಡಿಸ್ತಾನೇ ಇರಿ. ಆ್ಯಕ್ಚುಲಿ ಪನ್ನೀರು ಇದು ಮನೇಲಿ ಮಾಡ್ಕೊಳ್ಳೋದು ತುಂಬ ಈಸಿ ಮೆಥಡು. ಆಚೆ ಕಡೆ ತುಂಬ ಕಾಸ್ಟ್ಲಿ ಇರುತ್ತೆ ಇದೆಲ್ಲ. ಮನೇಲಿ ಮಾಡೋದ್ರಿಂದ ಬೇರೆ ಏನೂ ಖರ್ಚಿಲ್ಲ. 10 ರೂಪಾಯಿ ನಿಂಬೆಹಣ್ಣು ಮತ್ತು ಗ್ಯಾಸ್ ಬಿಟ್ಟರೆ ಬೇರೆ ಏನೂ ವೇಸ್ಟ್ ಆಗೋಲ್ಲ, ಮತ್ತು ಖರ್ಚು ಕೂಡ ಆಗೋಲ್ಲ. ನೋಡಿ, ಈಗ ಹಾಲು ಸಂಪೂರ್ಣವಾಗಿ ಒಡೆದಿದೆ. ಇದೇ ರೀತಿ ಇರಬೇಕು. ನಂತರ ಸ್ಟವ್ ಆಫ್ ಮಾಡಿ ಇದನ್ನೊಂದು 5 ನಿಮಿಷ ತಣ್ಣಗಾಗಿ ಬಿಡಬೇಕಾಗುತ್ತೆ. 5 ನಿಮಿಷ ಆದ ನಂತರ ತೆಳ್ಳಗಿರೋ ಕಾಟನ್ ಬಟ್ಟೆನ ತಗೊಂಡು ಅದಕ್ಕೆ ಒಡೆದಿರೋಂಥ ಹಾಲನ್ನು ಹಾಕಿ ಅದರಲ್ಲಿರೋ ನೀರನ್ನೆಲ್ಲ ನಾವು ಚೆನ್ನಾಗಿ ಹಿಂಡಬೇಕಾಗುತ್ತೆ. ನೋಡಿ, ಇದನ್ನು ಸೌಟಿನ ಸಹಾಯದಿಂದನೋ ಇಲ್ಲ ಸ್ಪೂನಿನ ಸಹಾಯದಿಂದನೋ ಸ್ವಲ್ಪ ನೀರು ಕೆಳಗಡೆ ಹೋಗೋ ಥರ ಸ್ವಲ್ಪ ಮಿಕ್ಸ್ ಮಾಡಿ. ಅದಾದ ನಂತರ ಇದಕ್ಕೆ ನಿಂಬೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಆ ನೀರೆಲ್ಲ ಹೋದ್ಮೇಲೆ ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಗೆ ಹಾಕಿ 1-2 ಗಂಟೆಗಳ ಕಾಲ ಅದನ್ನು ಗಟ್ಟಿಯಾಗಿ ಕಟ್ಟಿ ಅದ್ರ ಮೇಲೆ ಒಂದು ದಪ್ಪ ಅಥವಾ ಭಾರ ಇರೋಂಥ ಪಾತ್ರೆನ ಮಡಗಬೇಕು. ನೋಡಿ, ಈಗ 2 ಗಂಟೆ ಆಗಿದೆ. ನಂತರ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು ಅದರಲ್ಲಿದ್ದ ನೀರೆಲ್ಲ ಆಚೆ ಹೋಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ. ಶೇಪ್ ವೈಸ್ ಸೂಪರು, ಹೆಲ್ದಿಯಾಗಿರುತ್ತೆ. ಮತ್ತು ಮನೇಲಿ ನಾವೇ ಮಾಡ್ಕೊಳ್ಳೋದ್ರಿಂದ ಹಣ ಕೂಡ ಉಳಿಯುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸ್ನೇಹಿತರೆ, ನೋಡಿದ್ರಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.